ಸೇರುವಂತಿಲ್ಲ ಈ ಎಸ್ಐಆರ್ ಪರಿಷ್ಕರಣೆ ಸಂದರ್ಭದಲ್ಲಿ. ಹೊಸ ಮತದಾರದು ಬೇರೆ ಇದೆ, ಅದನ್ನ ಈಗ ಹೇಳ್ತಾ ಹೋಗ್ತೀನಿ ನೋಡಿ. ಹೊಸದಾಗಿ ನಿಮ್ಮ ಹೆಸರು ಸೇರ್ಪಡೆ ಆಗ್ಬೇಕು ಅಂತಂದ್ರೆ ನಾನು ಹೊಸ ವೋಟರ್ ನಾನೇನ್ ಮಾಡ್ಲಿ ಅನ್ನುವಂತ ಪ್ರಶ್ನೆ ನಿಮ್ಮಲ್ಲಿ ಇರುತ್ತೆ. ಈಗೇನೆ ಎಸ್ಐಆರ್ ನಡೀತಾ ಇದೆಯಲ್ಲ, ಈ ಎಸ್ಐಆರ್ ನಡೆಯುವ ಸಂದರ್ಭದಲ್ಲಿ ಹೊಸ ಮತದಾರರ ಸೇರ್ಪಡೆ ಇಲ್ಲ. ಕನ್ಫ್ಯೂಸ್ ಮಾಡ್ಕೋಬೇಡಿ, ಹೊಸ ಮತದಾರರ ಸೇರ್ಪಡೆ ಈಗಾಗೋದಿಲ್ಲ. ಆಗಸ್ಟ್ 5, 2026 ಕೇವಲ ಹಾಲಿ ಮತದಾರರ ಪರಿಷ್ಕರಣೆ ಮಾತ್ರ ಆಗುತ್ತೆ. ಈಗ ಆಲ್ರೆಡಿ ಮತದಾರರಿದ್ದಾರೆ, ಅವರ ಹೆಸರು ಲಿಸ್ಟ್ ಅಲ್ಲಿ ಇದೆ. ಈ ಎಸ್ಐಆರ್ ಮೂಲಕ ಖಾತ್ರಿ ಆಗೋದೇನಿರುತ್ತಲ್ಲ ಅದು ಈಗ ಆಲ್ರೆಡಿ ಇರುವಂತಹವ್ರದ್ದು. ಆಗಸ್ಟ್ 5 ಆಯೋಗದಿಂದ ಕರಡು ಮತದಾರರ ಪಟ್ಟಿ ಪ್ರಕಟ ಆಗುತ್ತೆ. ಕರಡು ಪಟ್ಟಿ ರಿಲೀಸ್ ಬಳಿಕ ಅಷ್ಟೇ ಹೊಸ ಮತದಾರರ ಅರ್ಜಿ ಸ್ವೀಕಾರ ಆರಂಭ ಆಗುತ್ತೆ. ಅಂದ್ರೆ ಆಫ್ಟರ್ ಆಗಸ್ಟ್ 5 ಆನ್ಲೈನ್ ಮತ್ತು ಆಫ್ಲೈನ್ ನಲ್ಲಿ ನೀವು ನೋಂದಣಿಯನ್ನ ಮಾಡಿಸಬಹುದು ಹೊಸ ವೋಟರ್ಸ್. ಚುನಾವಣಾ ಆಯೋಗದ ವೆಬ್ಸೈಟ್ ಅಥವಾ ಬಿಎಲ್ಒಗಳನ್ನ ಭೇಟಿ ಮಾಡಿ ನಿಮ್ಮ ಹೆಸರನ್ನ ಸೇರಿಸಬಹುದು. ಅದಕ್ಕೊಂದು ಅರ್ಜಿ ಬೇರೆ ಇದೆ, ಅದು ಫಾರಂ ನಂಬರ್ 6, ಅರ್ಜಿ ನಮೂನೆ 6. ಹೊಸ ಮತದಾರರ ನೋಂದಣಿ ಆಗಬೇಕು ಅಂತಂದ್ರೆ ಆ ನೋಂದಣಿಗೆ ಅರ್ಜಿ ನಮೂನೆ 6 ಅದನ್ನ ನೀವು ಕೇಳಿ ಪಡಿಬೇಕು. ಆ ಅರ್ಜಿಯನ್ನ ಭರ್ತಿ ಮಾಡಿ ಕೊಡಬೇಕು. ನಿಮ್ಮ ಹೆಸರು, ಡೇಟ್ ಆಫ್ ಬರ್ತ್, ವಿಳಾಸದ ಮಾಹಿತಿಯನ್ನ ಭರ್ತಿ ಮಾಡಬೇಕು. ಇನ್ನು ವಿಳಾಸದ ಪುರಾವೆ, ಅಡ್ರೆಸ್ ಪ್ರೂಫ್ ಏನ್ ಕೊಡ್ಬೇಕಪ್ಪ? ಆಧಾರ್ ಕಾರ್ಡ್ ಆಗುತ್ತೆ, ರೇಷನ್ ಕಾರ್ಡ್ ಆಗುತ್ತೆ, ಪಾಸ್ಪೋರ್ಟ್ ಆಗುತ್ತೆ, ಪಾಸ್ಬುಕ್ ಆಗುತ್ತೆ, ಬ್ಯಾಂಕ್ ಪಾಸ್ಬುಕ್, ಇವೆಲ್ಲ ಅಡ್ರೆಸ್ ಪ್ರೂಫ್ಗೆ. ಇನ್ನು ವಯಸ್ಸಿನ ಪುರಾವೆಗೆ ಏನ್ ಕೊಡಬೇಕು? ಜನನ ಪ್ರಮಾಣ ಪತ್ರ, ಬರ್ತ್ ಸರ್ಟಿಫಿಕೇಟ್, ಪಾನ್ ಕಾರ್ಡ್ ಕೊಟ್ಟರು ಆಗುತ್ತೆ, ಆಧಾರ್ ಕಾರ್ಡ್ ಕೊಡಬಹುದು, SSLC ಮಾರ್ಕ್ಸ್ ಕಾರ್ಡ್ ಅನ್ನು ಕೊಡಬಹುದು. ಈ ಮೇಲಿನ ದಾಖಲೆಗಳನ್ನ ನೀಡಿ ಹೊಸದಾಗಿ ನೋಂದಾವಣೆಯನ್ನ ಮಾಡ್ಕೋಬಹುದು. ಅಂದ್ರೆ ಹೊಸದಾಗಿ ನೀವು ಹೆಸರನ್ನ ಸೇರಿಸ್ಕೋಬೇಕು ಅಂತಂದ್ರೆ ಆಗಸ್ಟ್ 5 ಇದು ಸ್ಟಾರ್ಟ್ ಆಗುತ್ತೆ. ಅವಾಗ ನೀವು ಫಾರಂ ನಂಬರ್ 6 ಅನ್ನ ತಗೊಂಡು ನೀವು ಶುರು ಮಾಡ್ಕೋಬಹುದು, ನಿಮ್ಮ ಹೆಸರನ್ನ ಸೇರಿಸಬಹುದು. ಈ ರೀತಿ ಪ್ರೊಸೆಸ್ ಇದೆ. ಇನ್ನು ಯಾವೆಲ್ಲ ದಾಖಲೆಗಳು ಬೇಕು ಎಸ್ಐಆರ್ಗೆ ಇದನ್ನು ಹೇಳ್ತೀನಿ ನೋಡಿ. ಆಧಾರ್ ಕಾರ್ಡ್ ಬೇಕು, ಕರೆಂಟ್ ಬಿಲ್, ವಿದ್ಯುತ್ ಬಿಲ್ ಅಥವಾ ವಾಟರ್ ಬಿಲ್, ನೀರಿನ ಬಿಲ್, ಇದರಲ್ಲಿ ಎರಡರಲ್ಲಿ ಯಾವ್ದಾದ್ರು ಒಂದು. ಇನ್ನ ಪಾಸ್ಪೋರ್ಟ್ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಇತ್ತು ಅಂತಂದ್ರೆ. ಇದ್ರ ಜೊತೆಗೆ ನೀವು ಕೆಲವರು ಊರು ಬಿಟ್ಟು ಊರಿಗೆ ಬಂದಿರ್ತೀರಿ, ನಿಮ್ದು ಸ್ವಂತ ಮನೆ ಇರಲ್ಲ, ಏನ್ ಮಾಡಬೇಕು? ಬಾಡಿಗೆದಾರರು ಬಾಡಿಗೆ ಕರಾರ್ ಪತ್ರ ಕೊಟ್ಟರು ಸಾಕು. ನಿಮ್ಮ ಮನೆ ಅಗ್ರಿಮೆಂಟ್ ಇರುತ್ತಲ್ಲ, ಆ ಅಗ್ರಿಮೆಂಟ್ ಕಾಪಿನ ತೋರಿಸಿದ್ರು ಸಾಕು, ಹೆಸರಲ್ಲಿ ನಿಮ್ಮ ಲಿಸ್ಟ್ ಅಲ್ಲಿ ಹೆಸರು ಬರುತ್ತೆ. ಈ ರೀತಿ ಪ್ರೊಸೆಸ್ ಅನ್ನ ಫಾಲೋ ಮಾಡಿಬಿಟ್ರೆ ಸಾಕು. ಯಾವುದೇ ರೀತಿಯ ಆತಂಕ, ಗೊಂದಲ ಅಗತ್ಯ ಇಲ್ಲವೇ ಇಲ್ಲ.